TV5ನ ಸಮಸ್ತ ಕನ್ನಡ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿಯೇ ಕನ್ನಡದ ಶ್ರೇಷ್ಠ ನಟರೊಬ್ಬರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಬಂದಿದೆ. ಅಂತಹ ಪದ್ಮಭೂಷಣ ಪುರಸ್ಕೃತರಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ TV5 ಸ್ಟುಡಿಯೋದಲ್ಲಿ ಇವತ್ತಿಗಿದ್ದಾರೆ. ಅನೇಕ ಸಂದರ್ಶನಗಳನ್ನು ನಾವು ಮಾಡಿರ್ತೀವಿ, ಆದರೆ ಈ ಸಂದರ್ಶನ ನನಗೆ ಬಹಳ ವಿಶೇಷ. ಬೇಕಾದಷ್ಟು ಕಾರಣಗಳಿದೆ. ನಾವು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳಿ ಇವತ್ತಿಗೆ ಒಂದು ಟ್ರೆಂಡ್ ಇದೆಯಲ್ಲ, ಈ ಪ್ಯಾನ್ ಇಂಡಿಯಾದ ಫೀಲನ್ನು, ಅಭಿಮಾನಿಗಳನ್ನು, ಅದರ ಒಂದು ಯಶಸ್ಸನ್ನು ಸುಮಾರು 30-40 ವರ್ಷಗಳ ಹಿಂದೆನೇ ಕಂಡಂತಹ ಒಬ್ಬ ಅದ್ಭುತ ನಟ ಶ್ರೀಯುತ ಅನಂತನಾಗ್ ಸರ್ ನಮ್ಮ ಜೊತೆಲಿದ್ದಾರೆ ಇವತ್ತು. ಸರ್, ಸ್ವಾಗತ ನಿಮಗೆ ಈ ಒಂದು ಸಂದರ್ಶನಕ್ಕೆ. ತಮ್ಮ ಧನ್ಯವಾದಗಳು. ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ನಿಮಗೂ ಯುಗಾದಿ ಹಬ್ಬದ ವಿಶ್ವವಸು ಸಂವತ್ಸರದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಇನ್ನೊಂದು ಶುಭಾಶಯ ತಮಗೆ, ಪದ್ಮಭೂಷಣ ಪುರಸ್ಕೃತರಾಗಿರುವುದಕ್ಕೆ ಕನ್ನಡಿಗರ ಅಭಿಲಾಷೆ, ಅಭಿಮಾನಿಗಳ ಒತ್ತಾಸೆ ಎಲ್ಲ ಕೂಡ ಇತ್ತು ಸರ್. ಅದೆಲ್ಲ ಸೇರಿ ತಮಗೆ ಈ ಪ್ರಶಸ್ತಿ ಸಿಕ್ಕಿದೆ. ತಮ್ಮ ಸಿನಿರಂಗದ ಸುದೀರ್ಘ ಜರ್ನಿ, ಇಲ್ಲ ಅಭಿಮಾನಿಗಳು ಜೊತೆಗೆ ಒಂದು ಪ್ರಶಸ್ತಿ, ಎಲ್ಲ ಪ್ರಶಸ್ತಿಗಳಿಗೆ ಮುಕುಟ ಇಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು. ಧನ್ಯವಾದಗಳು. ಏನಿಸ್ತು ಸರ್, ಪದ್ಮಭೂಷಣ ತಮಗೆ ಅನೌನ್ಸ್ ಆದ ತಕ್ಷಣ ತಮ್ಮ ಮೊಟ್ಟ ಮೊದಲು ತಮಗೆ ಏನಿಸ್ತು ಅಂತ ಟೈಮಲ್ಲಿ? ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ನಾನು ಯಾವತ್ತೂ ಯಾವ ಪ್ರಶಸ್ತಿ ಮೇಲೆ ಕಣ್ಣಿಟ್ಟವನಲ್ಲ. ನಾನು ಒಂಥರ ತಮಾಷೆ ಮಾಡ್ತಿದ್ದೆ ಎಲ್ರು. ಅದು ಚಿತ್ರರಂಗದವರಿಗೇನೆ ವಿಶೇಷವಾಗಿ. ನಾನು ನಾಟಕ ರಂಗದಿಂದ ಬಂದರೂ ಚಿತ್ರರಂಗಕ್ಕೆ ಬಂದ ಮೇಲೆ ಇಲ್ಲಿಯ ಎಲ್ಲ ಪ್ರಕಾರಗಳನ್ನು ನೋಡ್ತಾ ನಾನು ಇದೇನು ಶಾಲಾ ಕಾಲೇಜಿನವರೆಗೂ ಡಿಗ್ರಿ, ಆಮೇಲೆ ಡಿಗ್ರಿಯಲ್ಲಿ ಡಾಕ್ಟರೇಟು ಅದು ಇದೆಲ್ಲ ಪಡೆದ ಮೇಲೆ ಗೋಲ್ಡ್ ಮೆಡಲ್ಲು, ನೆಕ್ಸ್ಟ್ ಸಿಲ್ವರ್ ಮೆಡಲ್ ಹಾರಿದೆ. ಇದೇನು ಸಿನಿಮಾದ ಪ್ರಪಂಚದಲ್ಲೂ ಹೀಗೆ ಇದೆಯಾ ಅಂತ ನನಗೆ ಆಶ್ಚರ್ಯವಾಗಿತ್ತು. ಆದರೆ ಅವುಗಳ ಮೇಲೆ ನಾನು ವಿಶೇಷವಾಗಿ ಗಮನ ಕೊಟ್ಟಿರಲಿಲ್ಲ, ಅವುಗಳ ಕಡೆ. ಹಾಗೆ ಎದುರಿಗೆ ಅದರ ಬಗ್ಗೆ ನಾನು ಇನ್ಫ್ಯಾಕ್ಟ್ ಜೋಕ್ ಮಾಡ್ತಿದ್ದೆ. ಏನು ಅವಾರ್ಡ್ ಅಂತೀರಿ, ರಿವಾರ್ಡ್ ಬಂದರೂ ಸಾಕಲ್ಲ, ನೀವು ಅವಾರ್ಡ್ ಅಂತ. ಬಟ್ ಆಮೇಲೆ ನೋಡಿದೆ ಈ ರೀತಿ ವ್ಯವಸ್ಥೆ ಇದೆ. ಸೊ ಈ ಪದ್ಮಭೂಷಣ ಬಂದಾಗ ಅದ್ರ ಕುರಿತು ಗೊತ್ತಿತ್ತು. ಯಾಕಂದರೆ ಹಿಂದೆ ಅದರ ಮೊದಲು ಅದು ಪ್ರೈಮ್ ಮಿನಿಸ್ಟರ್ಸ್ ಆಫೀಸಿಂದ ಶುರು ಆಯ್ತಂತೆ. ಅವರು ಇಲ್ಲಿ ತನಕ ಏನು ಹಿಂದೆ ಕೊಡ್ತಿದ್ರು ಅದಕ್ಕೆ ಭಿನ್ನವಾಗಿ ಇನ್ನು ಮೇಲೆ ಪದ್ಮ ಅವಾರ್ಡ್ಗಳು, ಅದರ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಈ 3 ಅದರಲ್ಲಿ ಯಾರಿಗೆ ಕೊಡಬೇಕು ಅನ್ನೋ ಸಲಹೆ ಸೂಚನೆಗಳು ಸಾರ್ವಜನಿಕರಿಂದ ಬರಬೇಕು ಅಂತ. ಇದನ್ನು ಮೊದಲು ನೋಡಿದ್ದು ನಮ್ಮ ಚಿತ್ರರಂಗದಲ್ಲಿ. ನಾನು ಚಿತ್ರರಂಗದವರು ಅಂದರೆ ಮೊದಲು ಒಂದು ಕಡೆ ಹೇಮಂತ್ ರಾವ್ ಅವ್ರ ಜೊತೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಮಾಡಿ, ಇನ್ನೊಂದು ಕಡೆ ನಮ್ಮ ರಿಷಬ್ ಶೆಟ್ಟಿ ಅವ್ರ ಜೊತೆ ಕಾಸರಗೋಡು ಕನ್ನಡ ಶಾಲೆ ಇದು ಮಾಡಿ ಅವರು ಇದನ್ನು ಗಮನಿಸಿದರು. ಅಂದರೆ ಇದು ಇನ್ನು ಮೇಲೆ ಪಬ್ಲಿಕ್ನವರು ಸಜೆಸ್ಟ್ ಮಾಡಬೇಕಂತ ಸೂಚನೆ. ಸೊ ಅಲ್ಲಿಂದ ಅವರು ಪ್ರಾರಂಭ ಮಾಡಿದ್ದು ಅದು ಹಬ್ಬಿತ್ತು. ಆಮೇಲೆ ಅವರು ಅದನ್ನು ಜನರು, ಸಾರ್ವಜನಿಕರು, ಆಮೇಲೆ TV ಮಾಧ್ಯಮದವರು, ಪತ್ರಕರ್ತ ಮಿತ್ರರು ಎಲ್ಲರೂ ಅದರ ಕುರಿತು ಬಹಳ ಜೋರಾಗಿ ಚರ್ಚೆ ಪ್ರಾರಂಭ ಆಯಿತು. 1 ವರ್ಷ ಆಯಿತು, ಇನ್ನು ನಾವು ಹೇಳಿದ್ದೀವಿ ಯಾಕೆ ಬಂದಿಲ್ವಲ್ಲ ಅವರಿಗೆ ಅಂತ 2ನೇ ವರ್ಷಕ್ಕೆ ಹೋಯಿತು. ಹಾಗೆ 3ನೇ ವರ್ಷಕ್ಕೆ ಹೋಯ್ತು. ಇನ್ನು ನಾವು ಅಷ್ಟು ಕೇಳಿದ್ರು ಕೊಟ್ಟಿಲ್ವಲ್ಲ, ನೀವೇ ಹೇಳಿ ಕರೆಸಿದ್ದು ನಾವು. ಆ ರೀತಿ ಪ್ರತಿಕ್ರಿಯೆಗಳು ಬರೋಕ್ಕೆ ಶುರುವಾದ. ಅಂಥ ಹಿನ್ನೆಲೆಯಲ್ಲಿ ಇದು ಬಂದಾಗ ಅಷ್ಟೊಂದು ಜನ ಹೇಳ್ತಿದ್ದಾರಲ್ಲ, ಅದು ಕಡುಗು ಬಂತಲ್ಲ ಅಂತ ಒಂಥರ ನಿರಾಳವಾಯಿತು ನನಗೆ. ಅಂದರೆ ಅವರಿಗೆಲ್ಲ ಸಂತೋಷವಾಗ್ತದೆ ಅಂತ. ಅದಕ್ಕೇ ಮೊದಲೇ ನಾನು ಈ ಪ್ರಶಸ್ತಿ ಬಂದಾಕ್ಷಣ ಇದನ್ನು ಕನ್ನಡಿಗರಿಗೆ, ಕನ್ನಡ ನಾಡಿಗೆ, ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸಿ ಎಲ್ರಿಗೂ ಕೈ ಮುಗ್ದಿದ್ದೀನಿ, ದೇವರಿಗೂ ಕೈ ಮುಗ್ದಿದ್ದೀನಿ.